ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕೆ ಹೊರತು ಅದನ್ನ ನಾವು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಕಾಪಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ? ಸೊ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ಳೋದ್ರ ಮುಖಾಂತರ. ನಾರ್ಮಲ್ ಆಗಿ ನಾವು ಈ ವೆಜಿಟೇಬಲ್ಸ್ ಫ್ರೂಟ್ಸ್ಗಳನ್ನು ಸೇವಿಸೋದು ತುಂಬ ಕಡಿಮೆ ಅಂತಾನೆ ಹೇಳ್ಬೋದು. ಒಂದೊಂದು ದಿನ ತಿಂದರೂ ಕೂಡ ಅಯ್ಯೋ ಇವತ್ತು ಇದನ್ನ ಕಟ್ ಮಾಡಬೇಕಾ, ತಿನ್ಬೇಕಾ, ಅಯ್ಯೋ ಹಾಗಲ್ಲ ಹೋಗು ಅಂತ ನೆಗ್ಲಿಜೆನ್ಸೇ ಜಾಸ್ತಿ ಅಂತ ಹೇಳ್ಬೋದು. ಆ್ಯಂಡ್ ನಾರ್ಮಲ್ ಆಗಿ ನಾವು ಹೋಟೆಲಿಗೆ ಹೋದರೆ ಫಸ್ಟ್ ಆರ್ಡರ್ ಮಾಡೋದೇನು ಸೂಪು. ಸೊ ನಾವು ಸೂಪು ತುಂಬ ಒಳ್ಳೇದಪ್ಪ ಅಂತ ನಾವು ಆರ್ಡರ್ ಮಾಡ್ತೀವಿ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬಟ್ ಅದರಲ್ಲಿ ಅವ್ರು ಏನೇನು ಹಾಕಿರ್ತಾರೆ ಅಂತ ನಾವು ಹೋಗಿ ನೋಡಿರೋದಿಲ್ಲ. ಸೊ ಅವರು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆ್ಯಂಡ್ ಅದು ಥಿಕ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ಅವರು ಕಾರ್ನ್ ಸ್ಟಾರ್ಚ್ಗಳನ್ನು ಹಾಕಿರ್ತಾರೆ. ಸೊ ಇದನ್ನೆಲ್ಲ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಮನೆಯಲ್ಲೇ ಈಸಿಯಾಗಿ ನಿಮಗೆ ಅಡುಗೆ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾದ ರಾಗಿ ಸೂಪನ್ನು ಯಾವ ರೀತಿ ಮಾಡಬೇಕು ಆ್ಯಂಡ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ರಾಗಿ ಸೂಪ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಬೀನ್ಸ್, ಕ್ಯಾರೆಟ್, ಸ್ವೀಟ್ ಕಾರ್ನ್, ಬೆಳ್ಳುಳ್ಳಿ, ಉಪ್ಪು, ಪೆಪ್ಪರ್ ಪೌಡರ್, ಕೊನೆಯದಾಗಿ ತುಪ್ಪ ಅಥವಾ ಬೆಣ್ಣೆ. ರಾಗಿ ಸೂಪ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಂಡಿಯಲ್ಲ, ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಡಾಯನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ, ಬೆಣ್ಣೆ ಇಷ್ಟ ಇಲ್ಲ ಅನ್ನೋರು ತುಪ್ಪನ ಆ್ಯಡ್ ಮಾಡ್ಕೊಳ್ಬಹುದು, ತುಪ್ಪ ಇಷ್ಟ ಇರೋರು ತುಪ್ಪ ಹಾಕೊಳ್ಬಹುದು. ಸೊ ಈಗ ತುಪ್ಪ ಸ್ವಲ್ಪ ಬಿಸಿ ಆಗಿದೆ, ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಗಾರ್ಲಿಕ್ ಅನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ ನಿಮ್ಗೆ ಗೊತ್ತು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ. ಸೊ ಗಾರ್ಲಿಕ್ ಅನ್ನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸೊ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಬೀನ್ಸ್ ಅನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀನ್ಸ್ ಎಲ್ರಿಗೂ ಗೊತ್ತು ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತ. ಸೊ ನಾನಾ ರೀತಿಯ ವಿಟಮಿನ್ಸ್ ಆಗಿರ್ಬಹುದು, ಕ್ಯಾಲ್ಸಿಯಂ ಆಗಿರ್ಬೋದು, ಎಲ್ಲವೂ ಇರೋದ್ರಿಂದ ಬೀನ್ಸ್ ಅನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ಬೀನ್ಸ್ ಅನ್ನ ಆ್ಯಡ್ ಮಾಡ್ಕೊಂಡಿದೀವಿ. ಸೊ ನಂತರ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕ್ಯಾರೆಟ್ ಅನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಬೋನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂಡ್ ವಿಟಮಿನ್ ಇ ಇರೋದ್ರಿಂದ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹೆಲ್ತ್ಗೆ. ನಂತರ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸೂಪ್ ಅಂತ ಹೇಳ್ಬೋದು. ಸೊ ಸ್ವೀಟ್ ಕಾರ್ನ್ ಯೂಶಲಿ ಎಲ್ಲಾ ಮಕ್ಕಳಿಗೂ ತುಂಬಾನೇ ಇಷ್ಟ. ಅಂಡ್ ಇದೆಲ್ಲವೂ ಹಾಕಾದ್ಮೇಲೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಸೂಪ್ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಸೊ ನೀವು ನೋಡಿದ್ರೆ ಇದಕ್ಕೆ ನಾವು ಬೀನ್ಸ್, ಕ್ಯಾರೆಟ್ ಮತ್ತೆ ಸ್ವೀಟ್ ಕಾರ್ನ್ ಅನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿ ಬೇಯಬೇಕು. ನಿಮಗೆ ಟೈಮ್ ಇಲ್ಲ, ತುಂಬಾ ಕಡಿಮೆ ಟೈಮ್ ಇದೆ ಅನ್ನೋರು ಕುಕ್ಕರ್ ಅಲ್ಲಿ ಹಾಕಿ ಒಂದು ವಿಷಲ್ ಅನ್ನ ಕೂಗ್ಸೋದ್ರಿಂದ ಬೇಗನೆ ಆಗುತ್ತೆ. ಇಲ್ಲ ಅನ್ನೋರು ನಾರ್ಮಲ್ ಆಗಿ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗನೆ ಬೇಯುತ್ತೆ. ಸೊ ಸ್ವಲ್ಪ ಅದು ಕುದಿ ಬರೋವರೆಗೂ ಅಂಡ್ ಬೀನ್ಸ್ ಮತ್ತೆ ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿದ್ರೆ ಒಳ್ಳೇದು. ಸೊ ಇದು ಇವಾಗ ಚೆನ್ನಾಗಿ ಬಿಸಿ ಆಗ್ಲಿ. ಕಂಪ್ಲೀಟ್ ಆಗಿ ವೆಜಿಟೇಬಲ್ಸ್ ಬಾಯ್ಲ್ ಆಗ್ತಾ ಇದೆ ಅಂಡ್ ಬೀನ್ಸ್, ಕ್ಯಾರೆಟ್, ಕಾರ್ನ್ ಎಲ್ಲವೂ ಬೆಂದಿದೆ ಅಂತಾನೆ ಹೇಳ್ಬಹುದು. ಈಗ ನಾವು ರಾಗಿ ಹಿಟ್ಟನ್ನ ಹಾಕುವಂತ ಸಮಯ. ಸೊ ರಾಗಿ ಹಿಟ್ಟಲ್ಲಿ ಐರನ್ ಅಂಶ ತುಂಬಾನೇ ಇರೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಅಂಡ್ ಮಕ್ಕಳಿಗೆ ನಾವು ರಾಗಿ ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು ಮಾಡ್ಕೊಟ್ರೆ ಖಂಡಿತವಾಗ್ಲೂ ತಿನ್ನೋದಿಲ್ಲ, ಅವರು ಬೇಡ ಅಂತಾನೆ ಹಠ ಮಾಡೋದು. ಅದೇ ರೀತಿ ಇದನ್ನ ನೀವು ಸೂಪ್ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂಡ್ ರಾಗಿ ಅನ್ನೋ ಅಂಶ ಅವ್ರಿಗೆ ಬಾಡಿ ಒಳಗೆ ಸೇರುತ್ತೆ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೆ ಎಷ್ಟು ಸೂಪ್ ಬೇಕೋ ಅಷ್ಟು ನೀವು ಮಾಡ್ಕೊಂಡ್ರೆ ಒಳ್ಳೇದು. ನಾನು 2 ಸ್ಪೂನ್ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕಿದ್ದೀನಿ. ಇದು ಗಂಟಿಲ್ದೆ ಇರೋ ಹಾಗೆ ನೀವು ಮಿಕ್ಸ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಸೂಪ್ ಆಗಿದೆ. ಇದಕ್ಕೆ ನಾವು ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಪೌಡರ್. ಈ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಸೂಪ್ ಕುಡಿಬೇಕು ಅಂತ ಅನ್ಸೋದು ಸಹಜ. ನೀವು ಹೋಟೆಲ್ ಅಲ್ಲಿ ಸಿಗುವಂತ ಸೂಪ್ ಅನ್ನ ಕುಡಿದ್ರೆ ಕಂಪ್ಲೀಟ್ ಆಗಿ ಹೆಲ್ತ್ ಕೆಡಿಸ್ಕೋತೀರಾ. ಬಿಕಾಸ್ ಅವರು ಥಿಕ್ನೆಸ್ ಬರ್ಲಿ ಅಂತ ಅಂದ್ಬಿಟ್ಟು ಕಾರ್ನ್ ಸ್ಟಾರ್ಚ್ ಗಳನ್ನ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಗಳನ್ನ ಹಾಕಿರ್ತಾರೆ. ಸೊ ಇದೆಲ್ಲವೂ ಸೇವಿಸೋದ್ರಿಂದ ನಮ್ಮ ಹೆಲ್ತ್ ಮೇಲೆ ತುಂಬಾನೇ ಅಡ್ಡ ಪರಿಣಾಮ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸೊ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಈ ರಾಗಿ ಸೂಪ್ ಅನ್ನ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂಡ್ ಇದನ್ನ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬಹುದು. ಸೊ ಇದು ಕಂಪ್ಲೀಟ್ ಆಗಿ ಆಗಿದೆ. ಇದನ್ನ ನಾವಿವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ಸೂಪ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೊ ತುಂಬಾ ಒಂದು ಹೆಲ್ದಿ ಆದ ಸೂಪ್ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಇದು ರಾಗಿ ಸೂಪ್ ಅಂತ ಅನ್ಸೋದೇ ಇಲ್ಲ, ನಾರ್ಮಲ್ ಸೂಪ್ ತರಾನೇ ಅನ್ಸುತ್ತೆ. ಈ ಚಳಿಗಾಲದಲ್ಲಿ ನೀವು ಸೇವಿಸೋದ್ರಿಂದ ನಿಮ್ಗೆ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಗೆ ಕೆಲವೊಂದು ಫುಡ್ಗಳು ತುಂಬಾನೇ ಇಷ್ಟ ಇರುತ್ತೆ, ಅದನ್ನ ನಾವು ಹೆಲ್ದಿ ವರ್ಷನ್ ಆಗಿ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಇಷ್ಟಗಳು ಕೂಡ ಈಡೇರುತ್ತೆ ಅಂತಾನೆ ಹೇಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಲ್ಲಿ ಹೆಲ್ದಿಯಾಗಿ ಕ್ವಿಕ್ ಆಗಿ ಒಂದು ರಾಗಿ ಸೂಪ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ಹೆಲ್ದಿ ರೆಸಿಪೀಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.